ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಾಗಿತ್ತು, ಫೋನ್ ಬೇರೆ ಹಾಳಾಗ್ಬಿಟ್ಟಿತ್ತು. ಫೈನಲಿ ಎಲ್ಲದೂ ಕೂಡ ಮತ್ತೊಮ್ಮೆ ಕಂಟ್ರೋಲ್ಗೆ ಸಿಕ್ಕಿದೆ. ನಿಜವಾಗ್ಲೂ ಜಿಮೇಲ್ ಐ ಡಿ ಪಾಸ್ವರ್ಡು ಎಲ್ಲದೂ ಕೂಡ ಮರ್ತ್ಕೊಂಡು ಕೂತ್ಕೊಂಡಿದ್ದೆ. ನಿನ್ನೆ ನೈಟು ಚಾನಲ್ಲು ನನಗೆ ಸಿಕ್ತು ಅಂತಲೇ ಹೇಳಬೇಕು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ 2 ದಿನದಿಂದ ವಿಡಿಯೋ ನಿಜವಾಗ್ಲೂ ಕೂಡ ಬಂದಿಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಆ್ಯಂಡ್ ನಿಮಗೂ ಕೂಡ ಗೊತ್ತು ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತ. ಯಾಕಂದರೆ ಮೆಸೇಜಸ್ಗಳು ಹಾಗೆ ಕಾಲ್ಸ್ಗಳು ಅಷ್ಟೊಂದು ಬರ್ತಾ ಇತ್ತು. ಬೈತಾ ಇದ್ರಿ, ಏನಾಯಿತು ಅಂತ ಕೇಳ್ತಾ ಇದ್ರಿ. ಅದೆಲ್ಲದಕ್ಕೂ ಕೂಡ ಈ ಒಂದು ಪ್ರೀತಿಗೆ ನಿಜವಾಗ್ಲೂ ತುಂಬಾನೇ ದೊಡ್ಡ ಥ್ಯಾಂಕ್ಸ್ ನ ತಿಳಿಸ್ತಾ. ಯಾಕೋ ಗೊತ್ತಿಲ್ಲ, ಈ ವರ್ಷದ ಪ್ರಾರಂಭದಿಂದನೂ ಕೂಡ ಲೈಫ್ ಒಂದು ರೀತಿ ವಿಚಿತ್ರ ಆಗಿದೆ. ಫೈನಲಿ ವಿ ಆರ್ ಗೆಟ್ಟಿಂಗ್ ಬ್ಯಾಕ್ ಅಂತ ಹೇಳ್ತಾ ಸ್ಮ್ಯಾಕ್ ಡೌನ್ ಇನ್ನೂ ಕೂಡ ನಡೀತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ನ ನೋಡ್ತಾ ನನಗೆ ಬೋರಿಂಗ್ ಆಗಿ ಯಾರು ಗುರು ನೋಡ್ತಾರೆ ಅಂತ ಅಪ್ಡೇಟ್ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಬಂದಿದ್ದೀನಿ. ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಗಳಿವೆ ಈ ಒಂದು ವಿಡಿಯೋದಲ್ಲಿ, ಯಾರು ಕೂಡ ಮಿಸ್ ಮಾಡ್ಕೋಬಿಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋಣ. ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಫೆಬ್ರವರಿ 23ನೇ ತಾರೀಕಿನ ಮಂಡೇ ನೈಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೋಡ್ ಟು ರಸಲ್ಮೇನಿಯಾ ಅಟ್ಲಾಂಟಾ ಮಂಡೇ ಫೆಬ್ರವರಿ 28 ಬ್ರಾಕ್ ಲೆಸ್ನರ್ ಅಂತ ನಮ್ಮ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಸಡನ್ ಆಗಿ ಎಲಿಮಿನೇಷನ್ ಚೇಂಬರ್ ನ ಗೋ ಹೋಮ್ ಎಡಿಷನ್ ಮಂಡೇ ನೈಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾ ಇದ್ದಾರೆ. ಹಾಲ್ ಆಫ್ ಎ ಸಡನ್ ಈ ರೀತಿ ಆಗಿದ್ದು, ಯಾವುದೇ ರೀತಿಯ ಅಪ್ಡೇಟ್ ಇರಲಿಲ್ಲ. ಡರ್ ಶೀಟ್ ಕಡೆಯಿಂದನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ ಬಂದಿರಲಿಲ್ಲ. ಬಟ್ ಸಡನ್ ಆಗಿ ಎಲಿಮಿನೇಷನ್ ಚೇಂಬರ್ ಗಿಂತ ಮುಂಚೆ ಆಗ್ತಾ ಇರತಕ್ಕಂತಹ ಮಂಡೇ ನೈಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾ ಇದ್ದಾರೆ. ಅವರ ಪ್ಲಾನ್ಸ್ ಗಳೇನು ಲಿಟರಲಿ ಏನು ಕೂಡ ಗೊತ್ತಿಲ್ಲ. ಚೇಂಬರ್ ಮ್ಯಾಚ್ ಒಳಗಡೆ ಏನಾದ್ರೂ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಂಟ್ರಿನ ಕೊಡ್ತಾರಾ ಅನ್ನೋದಕ್ಕೆ ನಾವು ಆ ಒಂದು ಮಂಡೇ ನೈಟ್ ತನಕ ಕಾದ್ ನೋಡಬೇಕು. ಅಂಡ್ ಇನ್ನ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬ್ರಾಕ್ ಲೆಸ್ನರ್ ಅವರ ರಸಲ್ ಮೇನಿಯಾ ಅಪೋನೆಂಟ್ ಆಗಿ ಡಬ್ಲ್ಯೂ ಅವರು LA ನೈಟ್ ಅವ್ರನ್ನ ಪ್ಲಾನ್ ಮಾಡ್ತಾ ಇದೆಯಂತೆ. ನಿನ್ನೆ ರಾತ್ರಿ ಬಂದಂತಹ ಒಂದು ಫ್ರೆಶ್ ಅಪ್ಡೇಟ್ ಇದು. ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ LA ನೈಟ್ ಅವರ ಮ್ಯಾಚ್ ನ ರಸಲ್ ಮೇನಿಯಾ 42 ಗೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಲಿಟರಲಿ ಆಲ್ ಆಫ್ ಎ ಸಡನ್ ಪ್ಲಾನ್ಸ್ ಗಳು ಇಷ್ಟೊಂದು ಚೇಂಜ್ ಆಯಿತು. ಮೊದಲು ಅಪ್ಡೇಟ್ ಗಳು ಬರ್ತಾ ಇತ್ತು, ಬ್ರಾಕ್ ಲೆಸ್ನರ್ ಆಗಿ ಗಂತರ್ ಅವರ ಮ್ಯಾಚ್ ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅದಾದ್ಮೇಲೆ ಬ್ರಾಕ್ ಲೆಸ್ನರ್ ಆಗಿ ಓಬಾಫೆಮಿ ಅವರ ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಬ್ರಾಕ್ ಲೆಸ್ನರ್ ಆಗಿ LA ನೈಟ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡಿದಾರಂತೆ ರಸಲ್ ಮೇನಿಯಾ 42 ಗೆ. ಲಿಟರಲಿ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ, ಅದು ಕೂಡ ರಸಲ್ ಮೇನಿಯಾದಲ್ಲಿ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಓಕೆ ಅಂತ ಅನ್ಸುತ್ತೆ. ಬಟ್ ಬ್ರಾಕ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಅದೇ ರೀತಿ ಬ್ರಾಕ್ ಆಗಿ ಗಂತರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಏನೇ ಆಗಲಿ, ಎಲಿಮಿನೇಷನ್ ಚೇಂಬರ್ ಗಿಂತ ಮುಂಚೆ ಆಗ್ತಾ ಇರ್ತಕ್ಕಂಥ ಫೆಬ್ರವರಿ 23ನೇ ತಾರೀಕಿನ ಮಂಡೇ ನೈಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾ ಇದ್ದಾರೆ. ನೋಡೋಣ ಅಲ್ಲಿ ಬಂದು ಅವರು ಏನ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಡಬ್ಲ್ಯೂ ಅವರು LA ನೈಟ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ರಸಲ್ ಮೇನಿಯಾ 42 ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ರೀಸೆಂಟ್ ಆಗಿ ಒಂದು ಇಂಜುರಿ ಆಯಿತು. ಅಂಡ್ ಅದಕ್ಕೋಸ್ಕರ ಅವರು ಸರ್ಜರಿ ಕೂಡ ಮಾಡಿಸ್ಕೊಂಡ್ರು. ಅಂಡ್ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳಿದ್ರು, ಬ್ರಾನ್ ಬ್ರೇಕರ್ ಅವರು 3 ರಿಂದ 6 ತಿಂಗಳ ಕಾಲ ಪ್ರಾಬಬ್ಲಿ ಬ್ರೇಕ್ ನ ತಗೋಬಹುದು ಅಂತ. ಅಂಡ್ ಈಗ ಎಲ್ಲಾ ನ್ಯೂಸ್ ಗಳು ಕೂಡ ಇದನ್ನೇ ಹೇಳ್ತಾ ಇದೆ. ಅಂಡ್ ಇದನ್ನೆಲ್ಲ ನೋಡ್ತಾ ಇದ್ರೆ ಬ್ರಾನ್ ಬ್ರೇಕರ್ ಅವರು 100% ರಸಲ್ ಮೇನಿಯಾನ ಮಿಸ್ ಮಾಡ್ಕೊಳ್ಳೋದು ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ. ಲಿಟರಲಿ ಈ ಬಾರಿಯ ರಸಲ್ ಮೇನಿಯಾಗೆ ಒಂದ್ ರೀತಿ ಡಬ್ಲ್ಯೂ ಅವರು ಮೈನ್ ಆಗಿ ಬ್ರಾನ್ ಬ್ರೇಕರ್ ಅವರ ಮೇಲೂ ಕೂಡ ಫೋಕಸ್ ಮಾಡ್ತಾ ಇದ್ರು. ಬಟ್ ಈ ಒಂದು ಟೈಮ್ ಅಲ್ಲಿ ಅವರು ಇಂಜುರಿ ಮಾಡ್ಕೊಂಡು ರಸಲ್ ಮೇನಿಯಾನೇ ಮಿಸ್ ಮಾಡ್ಕೋತಾ ಇದ್ದಾರೆ. ವೆಲ್, ಆದಷ್ಟು ಬೇಗ ಅವರು ರಿಟರ್ನ್ ಆಗ್ಲಿ, ರಿಕವರಿ ಆಗ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಎಲಿಮಿನೇಷನ್ ಚೇಂಬರ್ ನ ಪೋಸ್ಟರ್ ನ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಅಲ್ಲಿ ಗಂಡ ಹೆಂಡತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂದ್ರೆ ನಮ್ಮ CM ಪಂಕ್ ಹಾಗೆ AJ Lee ಅವರು ಈ ಒಂದು ಪೋಸ್ಟರ್ ನ ಮೈನ್ ಥೀಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಪೋಸ್ಟರ್ ಮಾತ್ರ ಅದ್ಭುತವಾಗಿ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದನ್ನ ನೋಡ್ತಾ ಇದ್ರೆ ಇದು ಈಗಿನ ಪೋಸ್ಟರ್ ರೀತಿ ಅನಿಸ್ತಾ ಇಲ್ಲ. ಅಂದ್ರೆ ಒಂದು 10 ವರ್ಷದ ಹಿಂದಿನ ಪೋಸ್ಟರ್ ನ ನೋಡ್ತಾ ಇದೀವ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ನಮ್ಮ CM ಪಂಕ್ ಹಾಗೆ AJ Lee ಅವರ ಲುಕ್ ಅದೇ ರೀತಿ ಕಾಣಿಸ್ತಾ ಇದೆ. ಡಬ್ಲ್ಯೂ ಅವರು ಡಿಸೈನ್ ಕೂಡ ಅದೇ ರೀತಿ ಮಾಡಿದ್ದಾರೆ. ಹೋಮ್ ಗ್ರೌಂಡ್ ಹೀರೋಸ್ ಗಳನ್ನ ಹಾಕೊಂಡು ಡಬ್ಲ್ಯೂ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ event ನ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮ್ಯಾಚ್ ಕಾರ್ಡ್ ಪೋಸ್ಟರ್ ಕೂಡ ನೀವು ನೋಡ್ತಾ ಇರಬಹುದು. CM ಪಂಕ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಮಗೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಪೋಸ್ಟರ್ ಕೂಡ ಇದೇ ಥೀಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ AJ Lee ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ನ ಥೀಮ್ ಕೂಡ ಇದೇ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಓವರ್ ಆಲ್ ಪೋಸ್ಟರ್ ಒಂದ್ ರೀತಿ ಚೆನ್ನಾಗಿದೆ. ಬಟ್ ಹಳೆ ಪೋಸ್ಟರ್ ನ ನೋಡ್ತಾ ಇದೀವೇನೋ ಅನ್ನೋ ಒಂದು ಫೀಲಿಂಗು ನನ್ನಲ್ಲಿ ಬರ್ತಾ ಇದೆ.
ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಲಿಟ್ರಲಿ ರೋಮನ್ ರೈನ್ಸ್ ಅವರನ್ನ ಡಬ್ಲ್ಯೂ ಅವರು ನೆಕ್ಸ್ಟ್ ಮಂಡೇ ನೈಟ್ ರಾ ಆಗಿ ಆಸ್ ಎ ಸರ್ಪ್ರೈಸ್ ಎಂಟ್ರಿ ಕರ್ಕೊಂಡು ಬರ್ತಾರಾ ಅನ್ನೋ ಒಂದು ಪ್ರಶ್ನೆ ನಿಜವಾಗ್ಲೂ ಕೂಡ ಈಗ ಉದ್ಭವ ಆಗ್ತಾ ಇದೆ. ಎಸ್, ನಾನು ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಆಗಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿ ಕೆಲವೇ ಗಂಟೆಗಳ ಕಾಲ ಅದಾದ್ಮೇಲೆ ಆ ಒಂದು ಅನೌನ್ಸ್ಮೆಂಟ್ ನ ತೆಗೆದಾಕ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅಫಿಷಿಯಲ್ ಆಗಿ ಅವರೇ ತನ್ನ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಬಟ್ ಸಡನ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡ್ತಾರೆ ಅಂತ ಹೇಳ್ಬೇಕು. ಅಫ್ಕೋರ್ಸ್ ಈ ಒಂದು ತಿಂಗಳು ಯಾವುದೇ ರೀತಿಯ ಶೋಗಳಿಗೆ ರೋಮನ್ ರೈನ್ಸ್ ಅವರು ಅಡ್ವರ್ಟೈಸ್ ಆಗಿಲ್ಲ. ಮುಂದಿನ ತಿಂಗಳು ಕಂಟಿನ್ಯೂಸ್ ಮಂಡೇ ನೈಟ್ ರೋಗಳಲ್ಲಿ ರೋಮನ್ ರೈನ್ಸ್ ಅವರು ಅಪಿಯರೆನ್ಸ್ ನ ಕೊಡ್ತಾರೆ. ಬಟ್ ಈ ತಿಂಗಳು ಮುಂದಿನ ವಾರದ ಮಂಡೇ ನೈಟ್ ರೋಗೆ ಡಬ್ಲ್ಯೂ ಅವರೇ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿ ಅವರನ್ನ ರಿಮೂವ್ ಮಾಡಿದ್ದಾರೆ. ಸೊ ಇದನ್ನ ಅವರು ಬೈ ಮಿಸ್ಟೇಕ್ ಮಾಡಿದ್ರು ಅಥವಾ ಮೊದಲೇ ಅನೌನ್ಸ್ ಮಾಡೋದು ಬೇಡ, ಸರ್ಪ್ರೈಸ್ ಎಂಟ್ರಿ ಆಗಿ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬರೋಣ ಅಂತ ಅವ್ರೇನಾದ್ರು ಪ್ಲಾನ್ ಮಾಡಿದ್ರು, ನಿಜವಾಗ್ಲೂ ಕಾದ್ ನೋಡೋಣ. ಸದ್ಯಕ್ಕೆ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿ ಡಬ್ಲ್ಯೂ ಅವರು ಅದಾದ್ಮೇಲೆ ರೋಮನ್ ರೈನ್ಸ್ ಅವ್ರನ್ನ ಮತ್ತೆ ರಿಮೂವ್ ಮಾಡಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಚಾನಲ್ ಅಲ್ಲಿ ಇನ್ನ ಒಂದು ವಿಡಿಯೋ ಬರುತ್ತೆ, ಸ್ಮ್ಯಾಕ್ ಡೌನ್ ರಿವ್ಯೂ ವಿಡಿಯೋ ಕೂಡ ಬರುತ್ತೆ. ಸೊ ಇನ್ ಮುಂದೆ ರೆಗ್ಯುಲರ್ ಆಗಿ ಚಾನಲ್ ಅಲ್ಲಿ ಯಾವುದೇ ರೀತಿಯ ಮಿಸ್ ಆಗದೆ ವಿಡಿಯೋಸ್ಗಳು ಅಪ್ಡೇಟ್ ಆಗ್ತಾ ಇರ್ತವೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ನಾನು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.